ಆವಾಗ ಈ ಒಂದು ಗಲಭೆ ಶುರುವಾಯಿತು. ನಂತರ ರಾಜಶೇಖರ್ ಒಂದು ಕಲ್ಲನ್ನ ಬೀಸ್ತಾನೆ. ಬೀಸಿದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಜೊತೆಗೆ ಆ ಲಾಠಿ ಏಟನ್ನ ರಾಜಶೇಖರ್ ಕೂಡ ತಿಂತಾನೆ. ತಿಂದ ನಂತರ ಆತ ವಾಪಸ್ ಹಿಂದೆ ತಿರ್ಕೊಂಡು ಓಡ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಬೆನ್ನಿಗೆ ಒಂದು ಬುಲೆಟ್ ತಾಗುತ್ತೆ. ತಾಗಿದ ತಕ್ಷಣ ಆತ ನೆಲಕ್ಕೆ ಕುಸಿದು ಬೀಳ್ತಾನೆ. ಈಗ ನೀವು ಗಮನಿಸಬಹುದು, ಇಲ್ಲಿ ರಾಜಶೇಖರ್ಗೆ ಪೊಲೀಸರು ಒಂದು ಲಾಠಿಯಿಂದ ಬೀಸಿದಂತಹ ಸಂದರ್ಭದಲ್ಲಿ ಆ ಏಟನ್ನ ತಿಂದು ವಾಪಸ್ ಆ ಕಡೆ ಹೊರಡ್ತಿರುವಂತಹ ಸಂದರ್ಭದಲ್ಲಿ ಆತನ ಬೆನ್ನಿಗೆ ಒಂದು ಬುಲೆಟ್ ತಾಗುತ್ತೆ. ಸೊ ಒಂದು ರೀತಿಯಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಆ ಗಲಭೆಯ ಜಾಗದಲ್ಲಿ ರಾಜಶೇಖರ್ ಇದ್ರು. ನಂತರ ಆ ಒಂದು ಬ್ಯಾರಿಕೇಡ್ ಅನ್ನ, ಆ ಡಿವೈಡರ್ ಅನ್ನ ದಾಟಿ ಆಚೆ ಬರುವಂತಹ ಸಂದರ್ಭದಲ್ಲಿ ಮತ್ತೊಂದು ಪೊಲೀಸರು ಆತನ ಮೇಲೆ ಲಾಠಿಯನ್ನ ಬೀಸ್ತಾರೆ. ಬೀಸಿದಂತಹ ಸಂದರ್ಭದಲ್ಲಿ ಆತ ವಾಪಸ್ ಓಡ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ಬೆನ್ನಿನ ಭಾಗಕ್ಕೆ ಒಂದು ಬುಲೆಟ್ ತಾಗುತ್ತೆ. ಈಗ ನೀಟಾಗಿ ನೀವು ಈ ಒಂದು ವಿಜುವಲ್ಸ್ ಅನ್ನ ಗಮನಿಸಬಹುದು. ಈಗ ಏಟ್ ಬೀಳುತ್ತೆ, ಅಲ್ಲಿ ಒಂದು ಫೈರ್ ಆಗುತ್ತೆ, ಆ ಭಾಗದಲ್ಲಿ ಒಂದು ಫೈರ್ ಆಗುತ್ತೆ. ಖಾಸಗಿ ಗನ್ಮ್ಯಾನ್ ಈಗ ನೋಡಬಹುದು, ಖಾಸಗಿ ಗನ್ಮ್ಯಾನ್ ತನ್ನ ಪಿಸ್ತೂಲ್ ಅಥವಾ ರಿವಾಲ್ವರ್ ಏನೇ ಇರಬಹುದು ಅದನ್ನ ಆತ ಮೇಲ್ಗಡೆ ಗಾಳಿಯಲ್ಲಿ ಪಾಯಿಂಟ್ ಮಾಡಿ ಫೈರ್ ಮಾಡ್ತಾನೆ. ನೀಟಾಗಿ ಅದನ್ನ ಮಾರ್ಕ್ ಮಾಡಿ ನಮ್ಮ ಟೀಮ್ ನಿಮಗೆ ತೋರಿಸ್ತಾ ಇದೆ. ಗಾಳಿಯಲ್ಲಿ ಪಾಯಿಂಟ್ ಮಾಡಿ ಆ ಬುಲೆಟ್ ಫೈರ್ ಆಗಿರುವಂತಹ ದೃಶ್ಯ. ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿದಂತಹ ಒಂದು ಬುಲೆಟ್ ಇದು. ಅದಾದ ಫ್ರಾಕ್ಷನ್ ಆಫ್ ಸೆಕೆಂಡ್, ಕೇವಲ ಒಂದು ಸೆಕೆಂಡ್ ಕೂಡ ಆಗೋದಿಲ್ಲ, ಇದಾದ ನಂತರ ಮತ್ತೊಂದು ಬುಲೆಟ್ ರಾಜಶೇಖರ್ ಬೆನ್ನಿಗೆ ತಾಗುತ್ತೆ. ಆ ಬುಲೆಟ್ ಎಲ್ಲಿಂದ ಬಂತು ಅದು ಪೊಲೀಸರು ಕಂಡು ಹಿಡಿಬೇಕು. ಈಗ ನೀವು ನೋಡ್ತಿರುವಂತಹ ದೃಶ್ಯ, ಆ ಗನ್ಮ್ಯಾನ್ ಫೈರ್ ಮಾಡಿದಂಥ ಒಂದು ಬುಲೆಟ್ ಏನಿದೆ ಅದು ಗಾಳಿಗೆ ಪಾಯಿಂಟ್ ಆಗಿರುತ್ತೆ. ಆದರೆ ಇಲ್ಲಿ ಪಾಯಿಂಟ್, ಆ ಒಂದು ಫೈರ್ ಆದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಮತ್ತೊಂದು ಬುಲೆಟ್ ರಾಜಶೇಖರ್ ಬೆನ್ನಿಗೆ ಬೀಳುತ್ತೆ. ಆ ಹೊಗೆ ಕೂಡ ಆ ಒಂದು ಭಾಗದಲ್ಲಿ ಗಮನಿಸಬಹುದು. ರಾಜಶೇಖರ್ ಬೆನ್ನಿಗೆ ಬಿದ್ದಂಥ ತಾಕದಂಥ ಒಂದು ಗುಂಡದು. ಆ ಇಂಪ್ಯಾಕ್ಟ್ಗೆ ಅಲ್ಲಿ ಒಂದು ಚಿಕ್ಕ ಹೊಗೆ ಕೂಡ ಕಾಣಿಸ್ಕೊಳ್ಳುತ್ತೆ. ಈಗ ಆ ಬುಲೆಟ್ ಬಂದಿದ್ದು ಎಲ್ಲಿಂದ, ಇದು ಈಗ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಯಾಕಂದರೆ ಕ್ಲಿಯರ್ ಆಗಿ ವಿಜುವಲ್ಸ್ನಲ್ಲಿ ನೋಡಿ, ಮತ್ತೊಮ್ಮೆ ಅದನ್ನು ರೀಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ರಾಜಶೇಖರ್ ಆ ಡಿವೈಡರನ್ನು ದಾಟಿ ಕಲ್ಲೆಸ್ದು ಅಲ್ಲಿ ಗಲಭೆ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಡಿವೈಡರನ್ನು ದಾಟಿ ಈ ಕಡೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಇದ್ದಂಥ ಒಬ್ಬ ಪೊಲೀಸ್ ಮ್ಯಾನ್ ಅವ್ರ ಮೇಲೆ ಲಾಠಿಯನ್ನು ಬೀಸ್ತಾರೆ. ಮತ್ತೆ ರೈಟ್ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಆ ನಂತರ ಖಾಸಗಿ ಗನ್ಮ್ಯಾನ್ ಗನ್ನನ್ನು, ಅಂದರೆ ಪಿಸ್ತೂಲನ್ನು, ರಿವಾಲ್ವರ್ ಏನೇ ಇರ್ಬೋದು, ಅದನ್ನು ಗಾಳಿಗೆ ಪಾಯಿಂಟ್ ಮಾಡಿ ಆತ ಫೈರ್ ಮಾಡ್ತಾನೆ. ಅದಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಸೆಕೆಂಡ್ ಕೂಡ ಆಗಿರೋದಿಲ್ಲ, ಮತ್ತೊಂದು ಬುಲೆಟ್ ಬಂದು ರಾಜಶೇಖರ್ ಬೆನ್ನಿಗೆ ತಾಗುತ್ತೆ. ಅದರ ಇಂಪ್ಯಾಕ್ಟಲ್ಲಿ ನಿಮಗೆ ಆ ಹೊಗೆ ಕೂಡ ಕಾಣಿಸುತ್ತೆ. ಇದಾಗಿ ಒಂದು ನಿಮಿಷಕ್ಕೆ ಮತ್ತೊಂದು ಧ್ವನಿ ನಿಮಗೆ ಕೇಳಿಸುತ್ತೆ, ಬುಲೆಟ್ ತಾಗಿದೆ, ಬುಲೆಟ್ ತಾಗಿ ಬಿದ್ದಿದ್ದಾರೆ ಅಂತ. ಬುಲೆಟ್ ತಿಂದು, ಆ ಏಟನ್ನು ತಿಂದು ಬಿದ್ದಂಥ ವ್ಯಕ್ತಿ ರಾಜಶೇಖರ್. ಈ ವಿಜುವಲ್ಸಲ್ಲಿ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಗಾಳಿಯಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್, ಪ್ರೈವೇಟ್ ಗನ್ಮ್ಯಾನ್ ಗಾಳಿಯಲ್ಲಿ ಫೈರ್ ಮಾಡ್ತಾನೆ. ಫೈರ್ ಕೂಡ ಕಾಣಿಸುತ್ತೆ, ಫೈರ್ ಮಾಡಿದಂಥ ವಿಜುವಲ್ಸ್ ಕೂಡ ಕಾಣಿಸುತ್ತೆ ನಿಮಗೆ. ರಾಜಶೇಖರ್ ಇನ್ನೂ ಕೂಡ ನಿಂತಿದ್ದಾರೆ. ರಾಜಶೇಖರ್ ಇಲ್ಲಿ ಬಿದ್ದಿಲ್ಲ, ನೆಲಕ್ಕೆ ಬಿದ್ದಿಲ್ಲ, ನಿಂತಿದ್ದಾರೆ. ಇದಾದ ನಂತರ ಆ ಬುಲೆಟ್ ಯಾವಾಗ ಗಾಳಿಯಲ್ಲಿ ಫೈರ್ ಆಗುತ್ತೋ ಅದಾದ ನಂತರ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ, ಕ್ಷಣಾರ್ಧದಲ್ಲಿ ಮತ್ತೊಂದು ಬುಲೆಟ್ನ ಸೌಂಡು ನಿಮಗೆ ಕೇಳಿಸುತ್ತೆ, ಆ ಸದ್ದು ನಿಮಗೆ ಕೇಳಿಸುತ್ತೆ. ಆ ಬುಲೆಟ್ ಈಗ ರಾಜಶೇಖರ್ಗೆ ತಾಗಿತ್ತು ಆ್ಯಂಡ್ ಆ ಒಂದು ಬುಲೆಟ್ ತಿಂದಂಥ ರಾಜಶೇಖರ್ ನೆಲಕ್ಕೆ ಬೀಳ್ತಾರೆ. ಇದು ಅದಾದ ನಂತರ ಕಾಣಿಸ್ತಾ ಇರುವಂಥ ವಿಜುವಲ್ಸ್. ಅಲ್ಲಿನ ಜನ ಕೂಗ್ತಾರೆ, ಅಲ್ಲಿದ್ದಂಥ ಜನ ಕೂಗ್ತಾರೆ, ಬುಲೆಟ್ ಬಿದ್ದಿದೆ, ಬುಲೆಟ್ ಬಿದ್ದಿದೆ ಅಂತ. ಅದನ್ನು ಕೂಡ ನೀವು ನೀಟಾಗಿ ಗಮನಿಸಬೇಕು. ಆ ವಿಡಿಯೋದಲ್ಲಿ ಇದು ಅದರ ಕಂಟಿನ್ಯೂಡ್ ವಿಡಿಯೋ, ಆ ವಿಡಿಯೋದ ಕಂಟಿನ್ಯೂಡ್ ಪಾರ್ಟ್ ಇದು. ಆ ಬುಲೆಟ್ ಸೌಂಡ್ ಕೇಳಿಸಿದಂಥ ಸುಮಾರು 1 ನಿಮಿಷದ ಒಳಗಾಗಿ ಈ ಧ್ವನಿ ನಿಮಗೆ ಕೇಳಿಸುತ್ತೆ. ಬಿದ್ದಿದ್ದಾರೆ ನೋಡ್ರಿ, ಬಿದ್ದಿದ್ದಾರೆ ನೋಡ್ರಿ ಅಂತ ಹೇಳಿ ಪೊಲೀಸರನ್ನ ಕರೆಯುವಂಥ ಕೆಲಸವನ್ನ ಅಲ್ಲಿನ ಜನ ಮಾಡ್ತಾರೆ. ಅದರ ಕಂಟಿನ್ಯೂಡ್ ವಿಡಿಯೋವಾಗಿನೇ ರಾಜಶೇಖರ್ ನೆಲದ ಮೇಲೆ, ಅಂದರೆ ರೋಡ್ ಮೇಲೆ ಬಿದ್ದಿರುವಂಥ ವಿಡಿಯೋ ಕೂಡ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ